ನನ್ನ ಮಾತು ಕೇಳಲ್ಲ, ಇವಳ ಮಾತು ಕೇಳಲ್ಲ. ಇವಳಿರುವಾಗ ಇವಳ ಹತ್ರ ಚೆನ್ನಾಗಿರ್ತೀರಾ, ನಾನಿರುವಾಗ ನನ್ನ ಹತ್ರ ಚೆನ್ನಾಗಿರ್ತೀರಾ. ಹೆಂಗ್ ನಂಬೋದು ನಿಮ್ಮನ್ನೆಲ್ಲ? ನಿಮ್ಮಿಷ್ಟ ಅಣ್ಣ. ನಂಬೋದಾದ್ರೆ ಬನ್ನಿ, ಇಲ್ಲಾಂದ್ರೆ ಬರಬೇಡಿ. ಯಾರಿಗೂ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಒಂದೊಂದ್ಸಲ ನೀವು ಮಾತಾಡೋದನ್ನ ನೋಡಿದ್ರೆ ನಂಗೆ ಸಖತ್ ಕೋಪ ಬರುತ್ತೆ. ತಡ್ಕೊಂಡಿರ್ತೀನಿ. ಯಾರಾದ್ರೆ ಏನ್ ಮಾತಾಡ್ಬೇಕಂತಾನು ಗೊತ್ತಿಲ್ಲ. ಲೂಸ್ ತರ ಮಾತಾಡ್ತೀರಾ. ನಾನು ಏನಾದ್ರೂ ಮಾತಾಡಿದ್ರೆ ಫಸಕ್ ಅಂತ ನಗ್ತೀರಾ. ನಂಗೆ ಶೇಪ್ ಔಟ್ ಮಾಡ್ತೀರಾ. ಅದಕ್ಕೆ ಹೇಳೋದು, ಐಡಿಯಾಗಳನ್ನ ಕೊಡುವಾಗ ಸಖತ್ ಕ್ಲಿಕ್ ಆಗೋ ಥರ ಕೊಡಬೇಕು ಅಂತ. ನಾವು ನಿನ್ನ ನೋಡಿ ನಗಲ್ಲ. ನೀನು ಹೇಳೋವಾಗ ಅಂದರೆ ಸುಳ್ಳು ಹೇಳೋವಾಗ ನಿನ್ನ ಮುಖದಲ್ಲಿ ನಗು ಕಾಣಿಸ್ತಾ ಇರುತ್ತೆ. ಅದನ್ನ ನೋಡಿ ನಕ್ಕಿದ್ದ. ಅವತ್ತೊಂದಿನ ಅಷ್ಟೇ, ಅಷ್ಟಕ್ಕೆ ನೀನು ಇಷ್ಟು ದೊಡ್ಡ ಕೊಂಡ್ಬಿಟ್ಟು ನೋಡಿದೆ. ಆ ಭಯಕ್ಕೆ ನಗುನೇ ನಿಂತೋಯ್ತು. ಅವತ್ತು ಬಿಟ್ರೆ ಇವತ್ತೇ ನಗ್ತಿರೋದು. ಏನಿಲ್ಲ, ಸುಮ್ಮನಿರು. ನಗೋದ್ರಲ್ಲಿ ನೀನ್ ನಂಬರ್ 1. ಅಲ್ಲ ಕಣೋ, ಅದ್ಯಾಕೆ ನಿಂಗೆ ಹಂಗೆ ನಗು ಬರುತ್ತೆ? ಇವಳು ಎಸ್ಕೇಪ್ ಆಗೋಣ ಅಂತ ಏನೋ ಒಂದು ಮಾಡ್ತಿರ್ತಾಳಪ್ಪ. ಆ ಸಮಯದಲ್ಲಿ ಒಂದು ಚಿಕ್ಕ ಸುಳ್ಳು ಹೇಳ್ತಾಳೆ. ಇವಳ್ದು ನಗು ಮುಖ ಕಂಡ್ರು ಅಳ್ತಾ ಇದ್ರು ನಗೋ ಥರ ಕಾಣಿಸುತ್ತೆ. ಸೀರಿಯಸ್ನೆಸ್ ಇಲ್ಲ ಅನ್ನಿ ಅಣ್ಣ. ನಂದು ನಗು ಮುಖನೇ. ಈ ಅಂತ ನಗ್ತಿದ್ರೆ ಹುಚ್ಚರು ಅಂತಾರೆ. ಅವಳಿಗೇನೋ ಒಂದು ಸಮಾಧಾನ ಮಾಡ್ಬೇಕಂತ ಏನೋ ಒಂದು ಹೇಳ್ಬೇಡಿ ಅಣ್ಣ. ಅದೇ ನಾನು ನಗ್ತಾ ನೀವೇ ಸುಮ್ಮನೆ ಇರ್ತೀರಾ? ಎಲ್ಲರೂ ಸೇರಿ ನಂಗೆ ಕ್ಲಾಸ್ ತೊಗೊತೀರಾ. ಇನ್ನೊಂದ್ಸತಿ ಯಾರ ಜೊತೆ ಆದ್ರೂ ಮಾತಾಡ್ಬೇಕಾದ್ರೆ ನಗ್ರೆ ನಾನು ಆಹಾ ಅಂತ ನಗ್ತೀನಿ. ಆಯ್ತಾಯ್ತು, ಚೆನ್ನಾಗಿ ನಗು. ನಿಂದೆ ಹೇಳ್ಕೊಳ್ಳೋದು ನಮಗೇನು. ಈಗ ಡಿಸ್ಕಷನ್ ಎಲ್ಲ ಯಾಕೆ? ಬೆಟ್ಟದ ಮೇಲೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಹೊರಟಿದ್ದೀವಿ. ಮೋಸ್ಟ್ಲಿ ನಾವು ಬರೋಷ್ಟೊತ್ತಿ ಕತ್ಲೆ ಆಗ್ಬೋದು. ಅಲ್ಲಿ ಕತ್ಲೆ ಆದ್ಮೇಲೆ ಹೋಗೋದು ಸರಿ ಇರಲ್ಲ. ಪೋಲಿ ಹುಡುಗರು ಅಲ್ಲಿ ಅಡ್ಡಾದಿಡ್ಡಿ ಗಾಡಿ ಓಡಿಸ್ತಾ ಇರ್ತಾರೆ. ಇವತ್ತು ಬೇಡ, ನಾಳೆ ಹೊರಡೋಣ. ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀವಿ. ಹೇಗಿದ್ರು 4 ಜನ ಇದ್ದೀವಿ. ಇವತ್ತೇ ಹೋಗೋಣ. ಯಾಕೆ ಭಯ? ಓ ಅಣ್ಣ ರಚಿಗೆ ಬಿಟ್ಟ. ಅಣ್ಣ ಹೇಳಿದ್ಮೇಲೆ ಮುಗೀತು. ಇಲ್ಲ ಅಂದ್ರೆ ನಾಳೆ ಊರಿಗೆ ಹೋಗಿ ಅಣ್ಣ ಬೆಟ್ಟಕ್ಕೋದ್ರ ಅಂತ ಫೋನ್ ಮಾಡ್ತಾನೆ ಇರ್ತಾನೆ. ನಡೀರಿ ಹೋಗೋಣ. ನೀವು ನನ್ನ ಮಾತು ಕೇಳಲ್ಲ. ಇವ್ರಿಗೆ ಹೇಳಿ, ನೀವು ನನ್ನ ಮಾತು ಕೇಳಲ್ಲ. ನೀವು ನನ್ನ ಮಾತು ಕೇಳಲ್ಲ. ಅವಳ ಮಾತು ಕೇಳಲ್ಲ. ಅವಳ ಮಾತು ಕೇಳಲ್ಲ. ಮತ್ತೆ ಅವಳಿರುವಾಗ ಅವಳ ಹತ್ರ ಯಾಕೆ ಕೇಳಲ್ಲ? ಅವಳಿರುವಾಗ ಅವಳ ಹತ್ರ ಚೆನ್ನಾಗಿರ್ತೀರಾ, ನಾನಿರುವಾಗ ನನ್ನ ಹತ್ರ ಚೆನ್ನಾಗಿರ್ತೀರಾ. ಅವಳಿರುವಾಗ ಅವಳ ಹತ್ರ ಚೆನ್ನಾಗಿ ಮಾತಾಡ್ತೀರಾ, ನಾನಿರುವಾಗ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತೀರಾ. ಹಂಗೆ ನಾನು ಅವಳಿರುವಾಗ ಅವಳ ಹತ್ರ ಚೆನ್ನಾಗಿರ್ತೀರಾ, ನಾನಿರುವಾಗ ನಾನು ತೋರಿಸ್ಬೇಡ ಪುಟ್ಟ. ನಾನಿರುವಾಗ ಕುತ್ತಿಗೆ ಲಾಟ್ ಮಾಡು. ಹಂಗಲ್ಲ, ಒಂದು ಅದು ಬರುತ್ತೆ, ಆಟೋಮೆಟಿಕ್ ಆಗಿ ಬರುತ್ತೆ. ನಾನಿರುವಾಗ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತೀರಾ, ನಾನಿರುವಾಗ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತೀರಾ. ನಾನಿರುವಾಗ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತೀರಾ. ಹೇಗ್ ನಂಬೋದು ನಿಮ್ಮನ್ನೆಲ್ಲ? ಅಷ್ಟೇ. ನಾನು ಅವಳು ಹೇಳೋದು ಕೇಳಲ್ಲ. ನೀವು ನನ್ನ ಮಾತು ಕೇಳಲ್ಲ, ಇವಳ ಮಾತು ಜೋರಾಗಿ ಹೇಳು ಪುಟ್ಟ, ಸ್ವಲ್ಪ ಜೋರಾಗಿ. ನೆಕ್ಸ್ಟ್, ಇವಳಿರುವಾಗ ಅವಳ ಹತ್ರ ಚೆನ್ನಾಗಿ ಹೇಗ್ ನಗ ಯಾಕೆ ಅಷ್ಟು ಮಾತ್ರ ತೆಗೀರಿ, ಹಂಗೆ ಮಾಡ್ಬಾರ್ದು. ನಂಗೆ ಶೇಪ್ ಔಟ್ ಮಾಡ್ತೀರಾ? ನೀನು ನಗಬೇಕು. ಪಸಿಕ್ ಅಂತ ನಗ್ತೀರಾ. ಆಕ್ಷನ್. ಅದಕ್ಕೆ ಹೇಳೋದು, ಐಡಿಯಾಗಳನ್ನ ಕೊಡುವಾಗ ಸಖತ್ ಕ್ಲಿಕ್ ಆಗುತ್ತೆ. ಇರು ಪುಟ್ಟ, ಸಾರಿ. ಅವ್ರ ಪಕ್ಕ ಯಾರಿದ್ರು? ಲಾಸೆ ಇದ್ಲ? ಶಮಂತ್ ಹೋಗು. ಇಂದ ನಗ್ತಾ ಇದ್ರೆ ನಾನು ಹುಚ್ಚರು ಅಂತಾರೆ. ಅಣ್ಣ ನಂದು ನಗು ಮಕ್ಕನೇ. ಅಂತ ನಗ್ತಿದ್ರೆ ಹುಚ್ಚರು ಅಂತಾರೆ. ಸಮಾಧಾನ ಮಾಡ್ಬೇಕು, ಅವಳಿಗೆ ಸಮಾಧಾನ ಮಾಡ್ಬೇಕು ಅಂತ ನೀವೇನೋ ಒಂದು ಹೇಳ್ಬೇಡಿ. ಅವಳಿಗೆ ಸಮಾಧಾನ ಮಾಡ್ಬೇಕಂತ ನೀವೇನೋ ಹಿಂಗೆ ಎಕ್ಸ್ಪ್ರೆಷನ್. ಅವಳಿಗೆ ಸಮಾಧಾನ ಮಾಡ್ಬೇಕು, ನೀವು ಏನೋ ಒಂದು ಹೇಳ್ಬೇಡಿ. ಹಂಗೆ ಅವಳಿಗೆ ಸಮಾಧಾನ ಮಾಡ್ಬೇಕಂತ ನೀವೇನೋ ಒಂದು ಏನೋ ಒಂದು ಹೇಳೋದು, ಏನೋ ಒಂದು ಹೇಳ್ಬೇಡಿ. ಹಿಹಿ ಅಂತ ನಗ್ತಿದ್ರೆ, ಹಾಗಂತ ಮಾತಿಗೂ ಹಿ ಅಂತ ನಗ್ತಿದ್ರೆ, ಹಾಗಂತ ಮಾತಿಗೂ ಹಿಹಿ ಅಂತ ನಗ್ತಿದ್ರೆ ಹುಚ್ಚರು ಅಂತಾರೆ. ಸರ್ ನನ್ನ ಕ್ಲಾಸ್ ತಗೊಂತೀರಾ? ಅದೇ ನಾನು ನಕ್ರೆ ನೀವು ಸುಮ್ಮನೆ ಇರ್ತೀರಾ? ಅದೇ ನಾನು ನಕ್ರೆ ಅಲ್ಲ, ವಾಯ್ಸ್ ವೇರಿಯೇಷನ್. ಅದೇ ನಾನು ನಕ್ರೆ ನೀವೆಲ್ಲ ಸುಮ್ಮನೆ ಇರ್ತೀರಾ? ಅದೇ ನಾನು ಅದೇ ಬರಲ್ಲ. ಅದೇ ನಾನು ನಕ್ರೆ, ಅದೇ ನಾನು ಅದೇ ಅಲ್ಲ, ಅದೇ ನಾನು ನಕ್ರೆ, ಅದೇ ಹೇಳಿರಿ. ಅದೇ ನಾನು ನಕ್ರೆ ನೀವೆಲ್ಲ ಸುಮ್ಮನೆ ಇರ್ತೀರಾ? ನೀವೆಲ್ಲ ಸುಮ್ಮನೆ ಎಲ್ಲರೂ ಸೇರ್ಕೊಂಡು ನನಗೆ ಕ್ಲಾಸ್ ತಗೋತೀರಾ? ಎಲ್ಲರೂ ಸೇರ್ಕೊಂಡು ನನ್ನ ಕ್ಲಾಸ್ ತಗೋತೀರಾ? ಇನ್ನೊಂದ್ಸಲ ಯಾರ ಹತ್ರ ಆದ್ರೂ ಮಾತಾಡುವಾಗ ನಕ್ರೆ, ನಾನು ಜೋರಾಗಿ ಅಂತ ನಕ್ಬಿಡ್ತೀನಿ ಅಷ್ಟೇ. ಹುಡುಗರು ಅಡ್ಡದಿಡ್ಡಿ ಗಾಡಿ ಓಡಿಸ್ತಾ ಇರ್ತಾರೆ. ಕೋಲಿ ಹುಡುಗರು ಅಡ್ಡದಿಡ್ಡಿ ಗಾಡಿ ಓಡಿಸ್ತಿರ್ತಾರೆ.
ದಿಡ್ಡಿ ಗಾಡಿ ಓಡಿಸ್ತಾ ಇರ್ತಾರೆ. ಮೋಸ್ಟ್ಲಿ ನಾವು ಬರೋಷ್ಟೊತ್ತಿಗೆ ಕತ್ಲಾಗುತ್ತೆ ಅನ್ಸುತ್ತೆ. ಕತ್ಲಾದ್ಮೇಲೆ ಅಲ್ಲಿ ಹೋಗ್ಬಾರ್ದು. ಕತ್ಲಾದ್ಮೇಲೆ ಅಲ್ಲಿ ಹೋಗ್ಬಾರ್ದು. ಹೋಲಿ ಹುಡುಗರು ಅಡ್ಡಾದಿಡ್ಡಿ ಗಾಡಿ ಓಡಿಸ್ತಾ ಇರ್ತಾರೆ. ಗಾಡಿ ಓಡಿಸ್ತಾ ಇರ್ತಾರೆ. ಅಣ್ಣ ರೊಚ್ಚಿಗೆ ಎದ್ದು ಬಿಟ್ಟ. ಓ ಅಣ್ಣ ರೊಚ್ಚಿಗೆ ಎದ್ಬಿಟ್ಟ. ಅಣ್ಣ ನೀನು ಕುಡುಕ್ರು ತರ ಮಾಡ್ಬೇಡ ಕಣ. ಓ ಅಣ್ಣ ಕಣ್ಣು ರಾಜಿನ್ ತಗೋತಾ ಇರ್ತಾನೆ. ಓ ಆರಾಮ್ಸೆ. ಓ ಅಣ್ಣ ರೊಚ್ಚಿಗೆ ಎದ್ದು ಬಿಟ್ಟ. ಓ ಅಣ್ಣ ರೊಚ್ಚಿಗೆ ಎದ್ಬಿಟ್ಟ ಅನ್ಸುತ್ತೆ. ಅಲ್ಲಿ ಕತ್ಲಾದ್ಮೇಲೆ ಹೋಗೋದು ಸರಿ ಇರಲ್ಲ. ಅದು ಎಕ್ಸ್ಪ್ರೆಷನ್. ಅಲ್ಲಿ ಕತ್ಲಾದ್ಮೇಲೆ ಮಾತಾಡೋ ಅಲ್ಲಿ ಕತ್ಲಾದ್ಮೇಲೆ ಹೋದ್ರೆ ಸರಿ ಇರಲ್ಲ. ಅಲ್ಲಿ ಕತ್ಲಾದ್ಮೇಲೆ ಹೋದ್ರೆ ಸರಿ ಅದಲ್ಲ, ಇರಲ್ಲ. ಅಲ್ಲಿ ಕತ್ಲಾದ್ಮೇಲೆ ಹೋದ್ರೆ ವಾಯ್ಸ್ ಚೇಂಜ್ ಆಗುತ್ತೆ. ಅಲ್ಲಿ ಕತ್ಲಾದ್ಮೇಲೆ ಹೋದ್ರೆ ಸರಿ ಇರಲ್ಲ. ಹೋಲಿ ಹುಡುಗರು ನಾಳೆನಾ ತಕ್ಷಣ ನಾಳೆನಾ 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 4 ಜನ ನೋಡೋ 4 ಜನರನ್ನ. ಹೇಗೂ 4 ಜನ ಇದೀವಿ, ಯಾಕೆ ಭಯ? ಓ ಅಣ್ಣ ರುಚಿಗೆ ಎದ್ಬಿಟ್ಟ. ರುಚಿಗೆ ಎದ್ಬಿಟ್ಟಲ್ಲ ಕಡೋ, ರೊಚ್ಚಿ ಬೆಟ್ಟಕ್ಕೆ ಹೋದ್ರ ಅಂತ ಕೇಳ್ತಾನೆ ಇರ್ತಾನೆ. ಇಲ್ಲ ಅಂದ್ರೆ ಊರಿಗೆ ಹೋಗಿ ಫೋನ್ ಮೇಲೆ ಫೋನ್ ಮಾಡಿ ಅಣ್ಣ ಬೆಟ್ಟಕ್ಕೆ ಹೋದ್ರ ಅಂತಿರ್ತಾನೆ. ಆಕ್ಷನ್ ರೆಡಿ ಆಕ್ಷನ್. ಡಿಸ್ಕಷನ್ ಎಲ್ಲ ಯಾಕೆ? ಜೋರು ಗಾಡಿ ಆಕ್ಷನ್. ಈ ಡಿಸ್ಕಷನ್ ಎಲ್ಲ ಯಾಕೆ? ಈಗ ಈ ಅರ್ಥ ಆಗ್ಬೇಕು ಜನರಿಗೆ. ನೀಟಾಗಿ ಮಾತಾಡೋ. ಹೊರಟಿದೀವಿ ಬರೋಷ್ಟು. ಮೋಸ್ಟ್ಲಿ ಆಕ್ಷನ್. ಹೋಲಿ ಹುಡುಗರು ನನ್ನ ನೋಡಿ ನೋಡಬಾರ್ದು, ಲುಕ್ ಅಲ್ಲೇ ನೋಡಬೇಕು. ಆಕ್ಷನ್. ಹೋಲಿ ಹುಡುಗರು ಅಡ್ಡಾದಿಡ್ಡಿ ಗಾಡಿ ಓಡಿಸ್ತಾ ಸ್ವಲ್ಪ ಇರ್ತಾರೆ. ಎಕ್ಸ್ಪ್ರೆಷನ್ ಕೊಡಿ ನೋಡೋಣ. ಪೋಲಿ ಹುಡುಗರು ಅಡ್ಡಾದಿಡ್ಡಿ ಗಾಡಿ ಓಡಿಸ್ತಿರ್ತಾರೆ ಸ್ವಲ್ಪ. ಅಷ್ಟೇ ಅಲ್ಲ? ಆಕ್ಷನ್. ಹೋಲಿ ಹುಡುಗರು ಅಡ್ಡಾದಿಡ್ಡಿ ಗಾಡಿ ಓಡಿಸ್ತಾ ಇರ್ತಾರೆ. ಅಡ್ಡಾದಿಡ್ಡಿ ಗಾಡಿ. ಹಾ ಆಕ್ಷನ್. ನನ್ನ ನೋಡಿ ನೋಡಬಾರ್ದು, ಅಲ್ಲೇ ನೋಡಬೇಕು. ಕಟ್ ಮಾಡೋಕ್ಕಾಗಲ್ಲ ಎಡಿಟಿಂಗ್ ಅಲ್ಲಿ. ಆಕ್ಷನ್. ಹೋಲಿ ಹುಡುಗರು ಆಕ್ಷನ್ ಮೇಲೆ ತಗೋಬಾರ್ದು. ಆಕ್ಷನ್. ಹೋಲಿ ಹುಡುಗರು ಅಲ್ಲಿ ಅಡ್ಡಾದಿಡ್ಡಿ ಗಾಡಿ ಓಡಿಸ್ತಾ ಇರ್ತಾರೆ. ಅಡ್ಡಾದಿಡ್ಡಿ ಸ್ವಲ್ಪ ಆಕ್ಟಿಂಗ್ ಮಾಡೋ ನೋಡೋಣ ಏನಾಗುತ್ತೆ. ಅಡ್ಡಾದಿಡ್ಡಿ ಗಾಡಿ ಓಡಿಸ್ತಿರ್ತಾರೆ. ವೇರಿಯೇಷನ್. ಆಕ್ಷನ್. ನಿಮ್ದು ನಡಿ ಹೋಗೋಣ. ಶಮಂತ್ ಯಾರು ಮಾತಾಡ್ತಿದ್ದಾರೆ? ಶಮಂತ್ ಪಕ್ಕದಲ್ಲಿ ಬಾಂಬ್ ಬಿದ್ದರೂ ನೋಡಲ್ವೇನೋ? ನೋಡೋ ಚೆನ್ನಾಗಿ ಕಾಣ್ತಾ ಇಲ್ಲ. ರೆಡಿ ಸರ್ 1 more. ಯಾರಾದರೂ ಮಾತಾಡಿದ್ರೆ ಅವನನ್ನು ನೋಡ್ಬೇಕಲ್ಲ, ಅವನನ್ನು ಅನ್ಬೋದು. ಪಕ್ಕದಲ್ಲಿ ಬಂದ್ರು ಹಿಂಗೆ ನೋಡ್ತಾವನು. ಜನರಲ್ ಅಲ್ವಾ ಕಣ. ಅದನ್ನ ಆ್ಯಕ್ಟಿಂಗ್ ಅಂದರೆ ಏನು, ರಿಯಲ್ ಆಗಿ ಏನು ಮಾಡ್ತೀವಿ ಅದನ್ನೇ ಕ್ಯಾಮ್ರಾ ಮುಂದೆ ಮಾಡೋದು. ಬಟ್ ಸ್ವಲ್ಪ ಅರ್ಥ ಆಗೋ ಥರ ಹೇಳಬೇಕು ಜನರಿಗೆ. ರೆಡಿ ಹಾಂ ಇನ್ನೇನು ಲಾಸ್ಟಿಂದನಾ? ಅವನದೇ ರೆಡಿ. ಹಾಂ